ಅದಕ್ಕೆ ಹೊಸಕೋಟೆವರೆಗೂ ಆಟೋದಲ್ಲಿ ಹೋಗಿ ಅಲ್ಲಿಂದ ಕಾರಲ್ಲಿ ಹೋಗ್ತೀರಿ. ಹೊಸಕೋಟೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಬಿರಿಯಾನಿ ತುಂಬಾ ಫೇಮಸ್, ಟ್ರಾಫಿಕ್ ಏನು ಇರಲ್ಲ, ಫುಲ್ ಹೈವೇ. ಪನ್ನೀರ್ ಗ್ರೇವಿ ತಗೊಂಡ್ರೆ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಮತ್ತೆ ರೈಸ್ ತಗೊಂಡ್ರೆ ಕೋಲಾರ ಹತ್ರ ಬಂದ್ರೆ, ಈ ಹೊಸಕೋಟೆ ಕಂಪೇರ್ ಮಾಡಿದ್ರೆ ಕೋಲಾರಲ್ಲಿ ತುಂಬಾ ಬಿಸಿಲಿದೆ. ಕೋಲಾರ ಅಂದ್ರೇನೆ ಕೋಲಾರಮ್ಮ ಟೆಂಪಲ್ ಫೇಮಸ್. ಮತ್ತೆ ನೀವೇನಾದ್ರೂ ಪೂಜೆ ಸಾಮಾನು ತಗೊಬೇಕು ಅಂದ್ರೆ ಇಲ್ಲಿ ದೇವಸ್ಥಾನದ ಮುಂದೆನೇ ಇದೆ ಪೂಜೆ ಸಾಮಾನು. ಬಂದೆಲ್ಲ ಇಲ್ಲಿ ದೀಪ ಹಚ್ಕೊಂಡು ಹೋಗ್ತಾರೆ, ಏನಾದ್ರು ಅನ್ಕೊಂಡಿದ್ದಾಗುತ್ತೆ ಅಂತ. ಇದು ನೋಡಕ್ ಒಳ್ಳೆ ಕೋಟೆ ಕೋಟೆ ಇರುತ್ತಲ್ವ, ಆಗಿದೆ ಇದು. ನೋಡಿ ಪೂರ್ತಿ ಪಾರ್ಕ್ ತರ ಮಾಡಿಕ್ಕಿದ್ದಾರೆ. ಒಳಗೆ ಬಂದ್ರೆ ಈ ತರ ಕಾಣಿಸುತ್ತೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಒಳಗೆ ವಿಡಿಯೋ ಮಾಡಂಗಿಲ್ಲ, ಟ್ರೈ ಮಾಡ್ತೀನಿ ನೋಡಿ ಇಲ್ಲಿಂದ ಜನ. ಹಾಯ್, ನಾನಿವತ್ತು ಕೋಲಾರ ಹತ್ರ ಇರೋ ಕೋಲಾರಮ್ಮ ಟೆಂಪಲ್ಗೆ ಹೋಗ್ತಿದ್ದೀನಿ. ಇದೇನಪ್ಪ ಆಟೋದಲ್ಲಿ ಹೋಗ್ತಿದ್ದಾರೆ ಅನ್ಕೊಂತೀರಾ? ನಮ್ ಕಾರಿದ್ದು ಹೊಸಕೋಟೆ ಹತ್ರ ಇದೆ, ಅದಕ್ಕೆ ಹೊಸಕೋಟೆವರೆಗೂ ಆಟೋದಲ್ಲಿ ಹೋಗಿ ಅಲ್ಲಿಂದ ಕಾರಲ್ಲಿ ಹೋಗ್ತೀರಿ. ಹೊಸಕೋಟೆಯಿಂದ ಒಂದೇ ರೋಡ್, ಹೈವೇ ರೋಡ್ ತುಂಬಾ ಚೆನ್ನಾಗಿದೆ. ನೋಡಿ ಹೊಸಕೋಟೆ ಹತ್ರ ಬಂದ್ರೆ ಹೊಸಕೋಟೆ ಟೋಲ್. ಈ ರೋಡ್ ತುಂಬಾ ಚೆನ್ನಾಗಿದೆ, ರೋಡ್ ಒಂದೇ ಹೈವೇ, ಆರಾಮಾಗಿ ಹೋಗ್ಬೋದು ಕೋಲಾರ್ಗೆ. ನೋಡಿ ಟೋಲ್ ಹತ್ರ ಬಂದ್ರೆ ಹೊಸಕೋಟೆ ಟೋಲ್. ನಮ್ಗಿದು ಕೋಲಾರ್ಗೆ ಇದು ಒಂದೇ ಟೋಲ್ ಸಿಗೋದು. ಇದು ಫಾಸ್ಟ್ ಆಗಿದೆ, ಅಮೌಂಟ್ ಆಗಿ ಕಟ್ ಆಯ್ತು. ಹೊಸಕೋಟೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಬಿರಿಯಾನಿ ತುಂಬಾ ಫೇಮಸ್. ಈ ಟೋಲ್ ಹತ್ರನೇ ಅಕ್ಷಯ್ ದಮ್ ಬಿರಿಯಾನಿ ಇದೆ, ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಆನಂದ್ ಬಿರಿಯಾನಿ, ಮಣಿ ದಮ್ ಬಿರಿಯಾನಿ. ನಾನು ಟೇಸ್ಟ್ ಮಾಡಿದ ಪ್ರಕಾರ ನನಗೆ ಮಣಿ ದಮ್ ಬಿರಿಯಾನಿ ಇಷ್ಟ ಆಯ್ತು. ಮತ್ತೆ ಆನಂದ್ ತುಂಬಾ ಫೇಮಸ್ ಇದೆ, ಆದ್ರೂ ನನಗೆ ಮಣಿ ದಮ್ ಬಿರಿಯಾನಿ ಮತ್ತೆ ಅಕ್ಷಯು ಇಷ್ಟ ಆಯ್ತು. ಅಲ್ಲಿ ಏನಂದ್ರೆ ತುಂಬಾ ಬೆಳಗ್ಗೆನೆ ತುಂಬಾ ಜನ ಇರ್ತಾರೆ, ವೆಯ್ಟ್ ಮಾಡಿ ತಗೊಬೇಕು. ಅಕ್ಷಯಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ. ನೋಡಿ ಹೇಳಿದ್ನಲ್ಲ, ಒಂದೇ ರೋಡು, ಟ್ರಾಫಿಕ್ ಏನು ಇರಲ್ಲ, ಫುಲ್ ಹೈವೇ. ಹೆಂಗೂ ಹೊಸಕೋಟೆ ಹತ್ರ ಬಂದಿದ್ವಿ, ಬಿರಿಯಾನಿ ತಿನ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಲ್ವಾ, ತಿನ್ಕೊಡ್ದು ಬಿರಿಯಾನಿ. ಈ ರೋಡ್ ಹತ್ರ ಬಂದ್ರೆ ಇದು ಲುಕ್ಕು ಸಖತ್ತಾಗಿದೆ. ಇದು ಸ್ಪೇಸ್, ಈ ಜಾಗ ತುಂಬಾ ಚೆನ್ನಾಗಿದೆ. ಇದು ಈ ಪ್ಲೇಸ್ ಇದು ನೋಡಿ, ಹೈವೇ ಎಷ್ಟು ಚೆನ್ನಾಗಿದೆ ನೋಡಿ. ಹೋಟೆಲ್ ಹತ್ರ ಬಂದ್ರೆ ಊಟ ಮಾಡ್ಕೊಂಡಾಗೆ ಹೋಗೋಣ ಅಂತ, ರೋಟಿಗರ್ ಹೋಗಿ ನೋಡೋಣ ಏನಿದೆ ಅಂತ. ಜನ ಯಾರು ಇಲ್ಲ. ಇದು ನಮ್ಗೆ ಹೈವೇದಲ್ಲೇ ಸಿಗುತ್ತೆ. ಇದು ನೋಡಿ, ರೋಟಿ ತಗೊಂಡ್ರೆ ರೋಟಿ ಜೊತೆ ಪನ್ನೀರ್ ಗ್ರೇವಿ ತಗೊಂಡ್ರೆ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ, ಅದು ಸ್ವಲ್ಪ ಉಪ್ಪು ಕಮ್ಮಿ ಇದೆ. ಅದ್ರ ಜೊತೆ ಮತ್ತೆ ಮಶ್ರೂಮ್ ಗ್ರೇವಿ ತಗೊಂಡ್ರೆ, ಮಶ್ರೂಮ್ ತಗೊಂಡು ಅದು ತುಂಬ ಚೆನ್ನಾಗಿದೆ. ಮತ್ತು ರೈಸ್ ತಗೊಂಡ್ರೆ ಇದು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಅದ್ರ ಜೊತೆ ಮೊಸರು ಬಜ್ಜಿ. ಚೆನ್ನಾಗಿತ್ತು ನೋಡಿ. ಕೋಲಾರ ಹತ್ರ ಬಂದರೆ ಬಿಸಿಲು ತುಂಬ ಇದೆ ನೋಡಿ. ಯಾವುದೋ ದೇವಸ್ಥಾನ, ದೇವ್ರು ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಗಿದೆ ದೇವರು. ಈ ಹೊಸಕೋಟೆ ಕಂಪೇರ್ ಮಾಡಿದ್ರೆ ಕೋಲಾರಲ್ಲಿ ತುಂಬ ಬಿಸಿಲಿದೆ ನೋಡಿ. ಇದೇ ದೇವಸ್ಥಾನ, ಇಲ್ಲಿ ತುಂಬ ಜನ ಬರ್ತಾರೆ. ಇದು ಕೋಲಾರ ಅಂದ್ರೇ ಕೋಲಾರಮ್ಮ ಟೆಂಪಲ್ ಫೇಮಸ್ಸು. ಪಾರ್ಕಿಂಗು ಈ ಕಡೆ ರೈಟಲ್ಲಿ ಪಾರ್ಕ್ ಮಾಡಬೇಕು. ಆಟೋಗಳು ಎಲ್ಲ ತುಂಬ ಇದೆ ಇಲ್ಲಿ. ನೀವು ಯಾರೆಲ್ಲ ಬಸ್ಸಲ್ಲಿ ಬರಬೇಕು ಅನ್ಕೊಂತೀರೋ ಆರಾಮಾಗಿ ಹೊಸಕೋಟೆಯಿಂದ ಒಂದೇ ಕೋಲಾರ ಬಸ್ಸು. ಕೋಲಾರಲ್ಲಿ ಅಲ್ಲಿಂದ ಬೈ ವಾಕಬಲ್ ನಡ್ಕೊಂಬರ್ಬೋದು ದೇವಸ್ಥಾನಕ್ಕೆ. ಇಲ್ಲ ಆಟೋಗಳು ಸಿಗುತ್ತೆ, ಆಟೋದಲ್ಲಿ ಬರ್ಬೋದು.
ಇಲ್ಲಿ ಪಾರ್ಕ್ ಮಾಡ್ಕೊಂಡಾನ. ನೋಡಿ ಆಟೋಗಳು ತುಂಬ ಇದೆ ಇಲ್ಲಿ. ಮತ್ತು ನೀವೇನಾದರೂ ಪೂಜೆ ಸಾಮಾನು ತೊಗೊಬೇಕು ಅಂದರೆ ಇಲ್ಲಿ ದೇವಸ್ಥಾನದ ಮುಂದೆನೇ ಇದೆ ಪೂಜೆ ಸಾಮಾನು, ಇಲ್ಲೇ ತೊಗೊಬೋದು. ಬನ್ನಿ ಒಳಕೋಗಿ ನೋಡೋಣ ಹೇಗಿದೆ ಅಂತ. ನೋಡಿ ಇದು ಕಲ್ಲೆಲ್ಲ ತುಂಬ ಹಳೆ ಕಲ್ಲಿದು. ಅದು ಪಕ್ಕದಲ್ಲಿ ಪಾರ್ಕ್ ಥರ ಏನೋ ಮಾಡಿದ್ದಾರೆ. ಈ ಕೋಲಾರ ಅಂದ ತಕ್ಷಣ ಬರೀ ಬೆಟ್ಟಗಳು, ಆ ಬೆಟ್ಟದ ಕಲ್ಲೇ ಇದಿರ್ತೈತಿ ಇದು. ನೋಡಿ ಕೆಳಗೆಲ್ಲ ಇದು ಒಳಕ್ಕೆ ಬಂದರೆ ಈ ಥರ ಇರುತ್ತೆ. ಇದೆಲ್ಲ ಕೆತ್ತನೆ ಮಾಡಿರೋದು ಬಂಡೆ ಕಲ್ಲಿಂದ. ಮತ್ತು ಇಲ್ಲಿ ವಾರನೂ ಏನೋ ಮೂರು ವಾರ ಏನೋ ದೀಪ ಹಚ್ಚಿದ್ರೆ ಒಳ್ಳೇದಂತೆ. ಬಂದೆಲ್ಲ ಇಲ್ಲಿ ದೀಪ ಹಚ್ಕೊಂಡು ಹೋಗ್ತಾರೆ, ಏನಾದರೂ ಅಂದ್ಕೊಂಡಿದ್ದಾಗುತ್ತೆ ಅಂತ. ನೋಡಿ ಇಲ್ಲೆಲ್ಲ ಪೂರ್ತಿ ಅದೇ ನಿಂಬೆಹಣ್ಣು ದೀಪ. ಬನ್ನಿ ಹಿಂದೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೈಡಾಗೆಲ್ಲ ಪೂರ್ತಿ ಶೋ ಗಿಡ ಹಾಕಿದ್ದಾರೆ. ಇದು ನೋಡೋಕೊಳ್ಳೆ ಕೋಟೆ ಇರುತ್ತಲ್ವ, ಆಗಿದೆ ಇದು. ನೋಡಿ ಹಿಂದೆ ತುಂಬ ಬಿಸಿಲು ಇದೆಯಲ್ಲ, ಈ ಕಲ್ಲು ಮುಟ್ಟಿದ್ರೆ ತುಂಬ ಬಿಸಿ ಇದೆ. ನೋಡಿ ಪೂರ್ತಿ ಪಾರ್ಕ್ ಥರ ಮಾಡಿಕ್ಕಿದ್ದಾರೆ. ಅಲ್ಲಿ ನೋಡಿ ಅಲ್ಲಿ ದೀಪ ಹಚ್ತಾವ್ರೆ, ಅಲ್ಲೇ ದೀಪ ಹಚ್ಚೋದು ನಿಂಬೆಹಣ್ಣು ದೀಪ. ನೀವು ಒಳಗೆ ಬಂದರೆ ಈ ಥರ ಕಾಣಿಸುತ್ತೆ. ನೋಡಿ ಇಲ್ಲೊಂದು ದೇವ್ರ ಮೂರ್ತಿ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಪೂರ್ತಿ ಕಲ್ಲಲ್ಲೇ ಕೆತ್ತನೆ ಮಾಡಿರೋದು. ಮತ್ತು ಇವತ್ತು ಜನ ಏನಷ್ಟಿಲ್ಲ, ಅಂದರೆ ಇಲ್ಲಿಷ್ಟು ಜನ, ಒಳಗೆ ತುಂಬ ಜನ ಇರ್ತಾರೆ. ನೋಡೋಣ, ಒಳಗೆ ವೀಡಿಯೋ ಮಾಡೋಂಗಿಲ್ಲ, ಟ್ರೈ ಮಾಡ್ತೀನಿ ನೋಡಿ ಇಲ್ಲಿಂದ ಜನ. ನೋಡಿ ಇದೆ ಕೋಲಾರಮ್ಮ ದೇವಿ. ಅಷ್ಟು ಯಾವುದೇ ವಿಡಿಯೋದಲ್ಲಿ ನಿಮಗೆ ಅಷ್ಟು ಡೀಟೇಲಾಗಿ ಮಾಡಲ್ಲ, ನಾನು ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಈ ಥರ ಇದೆ ದೇವಸ್ಥಾನ. ಮತ್ತು ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.